ಹಾಯ್ ಫ್ರೆಂಡ್ಸ್, ಪಾತಾಳ ಗಂಗೆಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ. ಬೋಟಿಂಗ್ ಬೇಕಂದರೆ 80 ರೂಪೀಸ್ ಇದೆ. ಜಸ್ಟ್ ಬೋಟಿಂಗ್ ಒಂದೇ ಮಾಡಿಸ್ತಾರೆ ಅವರು, ಕಂಪ್ಲೀಟ್ ಇದನ್ನೆಲ್ಲ ಸೇರಿಸಿ. ಎಲ್ಲ ಅಪಾರ್ಟ್ಮೆಂಟ್ಸು ಅವೆಲ್ಲ ಇದಾವೆ ಇಲ್ಲಿ. ಇದು ಡ್ಯಾಮು ತುಂಗಭದ್ರಾ ಮತ್ತು ಕೃಷ್ಣ ಸೇರುತ್ತೆ ಇಲ್ಲಿ. ರೂಪಲ್ಲಿ ಬಂದರೆ ಒಂದು 50 ಮೆಟ್ಲು ಹೇಳಿದ್ರೆ ಆಯಿತು. ಅಲ್ಲಿಂದ ಮೇಲಿಂದ ಡೈರೆಕ್ಟ್ ಪಾತಾಳ ಗಂಗೆಗೆ ಬರ್ತೀವಿ. ಇದು ವಯಸ್ಸಾದಂಥವ್ರಿಗೆ ಅನುಕೂಲ ಇದೆ. ವಯಸ್ಸಿದ್ದಂಥವ್ರು ಬರ್ಬೋದು. ಎಲ್ಲಿಂದ ಅಂತಂದರೆ ಕಂಪ್ಲೀಟ್ ಮೆಟ್ಲು ಮೇಲ್ಗಡೆಯಿಂದ. ನಮ್ಮ ಸರ್ ಎಲ್ಲಿ ಹೋದ್ರು ಕಾಣಿಸ್ತಿಲ್ವಲ್ಲ? ಹಾಂ, ಅಲ್ಲಿದ್ರೆ ಹೌದಾ? ಅಲ್ಲ ಓ, ಅಲ್ಲಿದ್ರು. ಫುಲ್ ಈಜು ಹೊಡ್ತಾ ಇದ್ದಾರೆ ನಾಗರಾಜ್ ಸರ್. ಮೊಣಗಿ ಈಜು ಹೊಡಿತಿದ್ದಾರೆ ಅವರೆಲ್ಲ. ಈಜು ಬರುತ್ತೆ ಅಂತೆ, ನಮಗಂತೂ ಬರಲ್ಲ. ನಾಗರಾಜ್ ಸರ್ ఎక్కడ ఉన్నావు? కనపడలేదు. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ಹೊಸ ಜಾಗಕ್ಕೆ ಏನಾರು ಹೋದರೆ ತಿಳಿಸ್ತಾ ಹೋಗ್ತೀನಿ. ಈ ಕೆಲವು ದಿನಗಳ ತನಕ ನಿಮಗೆ ಯೋಗಾಸನದ ಬಗ್ಗೆ ಯಾವುದೂ ಹೇಳಿಲ್ಲ, ಯಾಕಂದರೆ ಇಂಥ ವಿಚಾರಕ್ಕೆ ಬರಬೇಕಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಇನ್ನು ಯೋಗವನ್ನು ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಂದು ನೀವು ಮಾಡ್ತಾ ಹೋಗಿ. ಇದು ಡ್ಯಾಮು ಲಾಸ್ಟ್ ಕಾಣಿಸ್ತಾ ಇರೋದು. ಫುಲ್ ರಶ್ ಇರುತ್ತೆ. ಯುಗಾದಿ ಶಿವರಾತ್ರಿ ಟೈಮಲ್ಲಿ ಮಾತ್ರ ಇದೇ ರೀತಿ ಇರುತ್ತೆ. ಉಳಿದ ಟೈಮಲ್ಲಿ ಮಾತ್ರ ಏನೂ ಇರಲ್ಲ, ಅಷ್ಟು ಗದ್ದಲ ಏನಿರಲ್ಲ. ನಾರ್ಮಲ್ ಟೂರಿಸಮ್ಸ್ ಅಷ್ಟೇ ಬರೋದು. ಈ ಟೈಮಲ್ಲಿ ಭಕ್ತಾದಿಗಳು ಭಾಳ ಇರ್ತಾರೆ.